ಕುಂಭರಾಶಿಯವರ 2026ರ ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ, ಕುಂಭರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಏಪ್ರಿಲ್ ತಿಂಗಳು ಅತ್ಯಂತ ಶುಭಕರವಾಗಿರುತ್ತೆ. ಈ ತಿಂಗಳಲ್ಲಿ ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದಂತಹ ಯಾವುದಾದ್ರೂ ಕೆಲಸಗಳಿದ್ದರೆ ಅದು ಈಗ ಚುರುಕು ಪಡೆದುಕೊಳ್ಳುತ್ತೆ. ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಯತ್ನವನ್ನು ಮಾಡಿದರೆ ನೀವು ಖಂಡಿತವಾಗಲೂ ಕೂಡ ಯಶಸ್ಸನ್ನು ಜೊತೆಗೆ ಲಾಭವನ್ನು ಗಳಿಸೋದಕ್ಕೆ ಸಾಧ್ಯ. ಇಲ್ಲಿ ಪ್ರಯತ್ನ ಅನ್ನೋದು ಬಹಳ ಮುಖ್ಯವಾಗುತ್ತೆ ಕುಂಭರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ. ಹಾಗೆ ನೀವು ಬಹಳ ದಿನಗಳಿಂದ ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ಅಥವಾ ಬಡ್ತಿ ಅಥವಾ ಇನ್ನೆಲ್ಲಿಗೋ ಒಂದು ವರ್ಗಾವಣೆ ಆಗಬೇಕು ಅಂತ ಕಾಯ್ತಾ ಇದ್ದದಿದ್ದರೆ ಈ ತಿಂಗಳು ಅಂದರೆ ಏಪ್ರಿಲ್ ತಿಂಗಳು ನಿಮ್ಮ ಆಸೆಯನ್ನು ಈಡೇರಿಸುತ್ತೆ. ಅಂದರೆ ನೀವು ಅಂದುಕೊಂಡ ಜಾಗಕ್ಕೆ ವರ್ಗಾವಣೆ ಆಗಬಹುದು ಅಥವಾ ಬಡ್ತಿಯನ್ನು ಕೂಡ ಪಡಿಬಹುದು ಅಥವಾ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಕೆಲಸದಲ್ಲಿ ಒಂದು ಹೆಚ್ಚಿನ ಜವಾಬ್ದಾರಿ ಗೌರವಯುತ ಸ್ಥಾನ ಸಿಗುವಂಥದ್ದು. ನಿಮ್ಮ ವೃತ್ತಿಪರ ವಾತಾವರಣದಲ್ಲಿನ ಯಾವುದೇ ಬದಲಾವಣೆಗಳು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತೆ. ಅಂತಂದರೆ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ಏನೇ ಬದಲಾವಣೆ ಆದರೂ ಅದು ನಿಮ್ಮ ಲಾಭನೇ. ಯಾವುದೇ ರೀತಿ ಆದರೂ ಕೂಡ ಅದು ನಿಮಗೆ ಲಾಭವನ್ನು ತಂದುಕೊಡುವ ಬದಲಾವಣೆ ಆಗಿರುತ್ತೆ. ಹಾಗೆ ವೃತ್ತಿ ಜೀವನದ ದೃಷ್ಟಿಕೋನದಿಂದ ಈ ತಿಂಗಳು ಬಹಳ ಚೆನ್ನಾಗಿದೆ ನಿಮಗೆ. ಅಂದರೆ ಸಂಪೂರ್ಣವಾಗಿ ನಿಮಗೆ ಅನುಕೂಲಕರವಾಗಿರುವಂಥದ್ದು ಮತ್ತು ನಿಮ್ಮ ಕಷ್ಟಪಟ್ಟದಿದ್ದರೆ ನಿಮಗೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನೀವು ಉನ್ನತ ಶಿಕ್ಷಣವನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಅಥವಾ ಯೋಚಿಸ್ತಾ ಇದ್ದರೆ ಕುಂಭರಾಶಿಯವರು ಪ್ರಸ್ತುತ ನಿಮ್ಮ ದಾರಿಯಲ್ಲಿ ನಿಂತಿರುವಂತಹ ಅಂದರೆ ನಿಮಗೆ ಈ ಒಂದು ದಾರಿಗೆ ಅಡ್ಡ ಆಗಿರುವಂಥ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಶೈಕ್ಷಣಿಕ ಅನ್ವೇಷಣೆಗಳು ಸಂಶೋಧನೆಯನ್ನು ಮಾಡುವಂಥದ್ದು ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಪ್ರತಿಫಲವನ್ನು ನೀವು ಖಂಡಿತವಾಗಲೂ ನಿಮ್ಮ ಒಂದು ಶಿಕ್ಷಣ ರಂಗದಲ್ಲಿ ನೀವು ಪಡೆಯೋದಕ್ಕೆ ಕುಂಭರಾಶಿಯವರಿಗೆ ಸಾಧ್ಯವಾಗುತ್ತೆ. ಇನ್ನು ತಿಂಗಳ ಮಧ್ಯದಲ್ಲಿ ಅಂತಂದರೆ ವ್ಯವಹಾರಕ್ಕೆ ಸಂಬಂಧಿಸಿದಂತಹ ಅಂದರೆ ನೀವು ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾದರೂ ದೀರ್ಘ ಪ್ರಯಾಣ ಅಂದರೆ ಲಾಂಗ್ ಟೂರ್ ಹೋಗುವಂಥದ್ದು ಟ್ರಿಪ್ ಹೋಗುವಂಥ ಅವಕಾಶ ಉದ್ಭವಿಸಿ ಬರುವಂಥ ಸಾಧ್ಯತೆ ಇದೆ. ಹಾಗೆ ಈ ಅವಧಿಯಲ್ಲಿ ನಿಮ್ಮ ವ್ಯಾಪಾರದ ಉದ್ಯಮಗಳಲ್ಲಿ ನೀವು ಬಯಸಿದಂಥ ನೀವು ಅಂದುಕೊಂಡಂತಹ ಲಾಭ ಅಂದುಕೊಂಡಂತಹ ಪ್ರಗತಿಯನ್ನು ನೀವು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ತಿಂಗಳ ಉತ್ತರಾರ್ಧದಲ್ಲಿ ಅಂದರೆ ಒಂದು 14-15ನೇ ತಾರೀಕು ನಂತರ ನೀವು ಹಣಕಾಸು ನಿರ್ವಹಣೆ ಮತ್ತು ಭವಿಷ್ಯಕ್ಕಾಗಿ ಯಾವುದಾದ್ರೂ ಒಂದು ಫ್ಯೂಚರ್ ಪ್ಲ್ಯಾನನ್ನು ಮಾಡುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಅಥವಾ ಯೋಜನೆಯನ್ನು ಮಾಡುವಂಥದ್ದು ಸಾಧ್ಯತೆ ಇದೆ. ಹಾಗೆ ಈ ಸಮಯದಲ್ಲಿ ನಿಮ್ಮ ಎಲ್ಲ ದಾಖಲಾತಿಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸುವುದು ಅಗತ್ಯವಾಗುತ್ತೆ. ಅಂದರೆ ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಏನೇ ಇದ್ದರೂ ಕೂಡ ನಿಮ್ಮ ಆ ಒಂದು ದಾಖಲಾತಿಗಳು ಏನಿದೆಯಲ್ಲ ಅದನ್ನು ಸರಿಯಾಗಿ ನೋಡ್ಕೋಬೇಕಾಗತ್ತೆ. ಹಾಗೆ ವೈಯಕ್ತಿಕ ಸಂಬಂಧಗಳು ಮತ್ತು ಕುಟುಂಬ ಸಂಬಂಧಗಳ ವಿಚಾರದಲ್ಲಿ ನೋಡೋದಾದರೆ ಈ ಏಪ್ರಿಲ್ ತಿಂಗಳು ಕುಂಭರಾಶಿಯವರಿಗೆ ಈ ಇಡೀ ತಿಂಗಳು ನಿಮಗೆ ಬಹಳ ಅನುಕೂಲಕರವಾಗಿರುತ್ತೆ ಸಂಬಂಧಗಳ ವಿಚಾರದಲ್ಲಿ. ಮತ್ತು ಈ ತಿಂಗಳು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ದೇವರ ಕಾರ್ಯ ಅಥವಾ ಧಾರ್ಮಿಕ ಅಥವಾ ಶುಭ ಕಾರ್ಯಗಳು ನಡೆಯುವಂತಹ ಸೂಚನೆ ಕಾಣಿಸ್ತಾ ಇದೆ. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯೋದಕ್ಕೂ ಕೂಡ ಅವಕಾಶ ಕೂಡಿ ಬರುತ್ತೆ. ನಿಮ್ಮ ಕುಟುಂಬದ ಹಿರಿಯರ ಸಂಪೂರ್ಣ ಆಶೀರ್ವಾದ ನೀವು ಆನಂದಿಸ್ತೀರಿ ಮತ್ತು ನಿಮ್ಮ ವೈವಾಹಿಕ ಜೀವನ ಕೂಡ ಬಹಳ ಆನಂದಮಯವಾಗಿ ನೀವು ಕಳೆಯೋದಕ್ಕೆ ಸಾಧ್ಯವಾಗುತ್ತೆ ಕುಂಭರಾಶಿಯವರಿಗೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.